ನಮ್ಮ ಮನ್ಯಾಗ ಕುಡಿತಾರ್ರಿ. ಜಾಸ್ತಿ ಕುಡಿದು ಹೊಡ್ಯಾದ ಬಡ್ಯಾದ ಎಲ್ಲಾ ಮಾಡ್ತಾರ್ರಿ. ರಾತ್ರಿ ಎಲ್ಲಾ ಕುಡಿದ್ ಬಂದ್ ಮಕ್ಕೊನಾಗ ನೆಮ್ಮದಿ ಇಲ್ರಿ ನಮ್ಗ. ಸಾಕಾಗಿ ಸಾಯ್ಲಿ ಅಂತಂದ ಕೈ ಬಿಟ್ಟು ಅದೇವ್ ನೋಡ್ರಿ ನಾವ್ ಜೀವನ ಮಾಡಾಕತ್ತೀವ್ರಿ. ತಾಳಿನೂ ಮಾಡ್ಸ್ಯಾರ್ರಿ. ಅರ್ಶಿನ್ ಕಂಬು ಕಟ್ಕೊಂಡೇನ್ರಿ. ತಮ್ಮ ಹೆಸರು? ನಮ್ಮ ಹೆಸರು ಮಾದೇವ್ ಅಂತ. ಬಂದ್ ಆಗ್ಬೇಕ್ರಿ. ಇಡೇ ಊರಾಗ ಐತ್ರಿ, ಬಂದ್ ಆಗ್ಬೇಕ್ರಿ ಅದು. ಕುಡಿದು ಬಾಳ ಇದನ್ ಮಾಡ್ತಾರಿ. ಹೊಲ ಮನಿ ಹಾಕೋದು, ಹುಡ್ರದು ಎಜುಕೇಶನ್ ಮಾಡ್ಸೋದ್ ಹೆಂಗ್ರಿ. ಕುಡಿದು ಬಾಳ ಗಲಾಟೆ ಮಾಡ್ತಾರಿ. ಹೊಲ ಮನಿ ಅಂತ ಏನ್ ನೋಡೋದಿಲ್ರಿ. ಏನ್ರಿ ಎಲ್ಲಾ ಹಾಳ್ ಮಾಡ್ತಾರಿ. ಹುಡ್ರು ಓದ್ಸೋದು, ಮುಂದ್ ಎಜುಕೇಶನ್ ಮಾಡ್ಸೋದು ಬಾಳ ಸಮಸ್ಯೆ ಆಗೇತ್ರಿ. ಕುಡುದು ಬಾಳ ಗಲಾಟೆ ಮಾಡ್ತಾರಿ. ಬೇಕ್ರಿ ಅಷ್ಟ ಬಂದ್ ಆಗ್ಬೇಕ್ರಿ ಕಡ್ಡಾಯವಾಗಿ. ಊರ ಬಾಳ ಮಾರಾಕತ್ತಾರಿ 4-5 ಮಂದಿ. ಅದರ ಹೊಲ್ದಾಗ ಒಂದ್ ಹಾಕ್ಯಾರಿ, ಅದನ್ನ ತೆಗಿಲೇಬೇಕ್ರಿ. ಈಗ ಮನವಿ ಕೊಟ್ಟಿರೇನ? ಹೂನ್ರಿ ಕೊಟ್ಟಿರಿ. ಎಲ್ಲಿ ತಹಸೀಲ್ದಾರ್ ಕೊಟ್ರ? ಹೂನ್ರಿ ತಹಸೀಲ್ದಾರ್ ಕೊಟ್ರಿ. ಈಗ ಅವ್ರ ಇನ್ನ ಏನೈತಿ ಬಂದ್ ಆಗ್ಬೇಕ್ ನಿಮ್ಮೂರ? ಹೂನ್ರಿ ಬಂದ್ ಆಗ್ಬೇಕ್ರಿ. ತಮ್ಮ ಹೆಸರೇನ? ವಿಶಾಲಾಕ್ಷಿ. ಕುಡಿತಾರ್ರಿ. ನಮಗ ನೇಮಿಗಿಲ್ರಿ, ನಿದ್ದೆ ಇಲ್ರಿ. ನಮಗ ಊಟ ಬಂಗಾರ್ರಿ. ನಮ್ಗ ಇಷ್ಟ ಸಮಸ್ಯೆ ಆಗಿಬಿಟ್ಟೈತಿ ನೋಡ್ರಿ. ಅದು ಕುಡಿಯೋದ್ ಮಾತ್ರ ಬಂದ್ ಮಾಡ್ಸ್ಬೇಕು. ಮಾತ್ರ ಬಂದ್ ಮಾಡ್ಬೇಕು. ಅರ್ಶಿನ ಕೊಂಬೆ ಹಾಕತ್ರಿ. ಮತ್ ತಾಳೆ ಸತ್ಯ ಮಾಡ್ತಾರ ಅವ್ರು. ಹೌದ್ರಿ. ತಮ್ಮ ಹೆಸರು ಈಗೇನು ಬಂದ್ ಆಗ್ಬೇಕ? ಬಂದ್ ಆಗ್ಬೇಕ್ ನೋಡ್ರಿ. ಇಡೇ ಊರಾಗ ಅದ? ಇಡೇ ಊರಾಗ. ಹೌದ್ರಿ. ತಮ್ಮ ಹೆಸರು? ಹೆಸರು ಚೆನ್ನ. ಮಕ್ಕಳು ಹೊರಗಡೆ ಹೋಗ್ಬೇಕಾರೆ ಅಲ್ಲೇ ಟಾಯ್ಲೆಟ್ ಹೋಗ್ಬೇಕು. ಕುಡ್ಕುಡ್ ದಾರಿ ನಿಂದಿರ್ತಾವ ಮಕ್ಕಳು. ಎಲ್ಲಿ ಟಾಯ್ಲೆಟ್ ಹೋಗ್ಬೇಕು? ದಾರಿ ನಿಂತ್ಬಿಡ್ತಾರ. ಬರ್ತಾರ 7 ಗಂಟೆಲಿಂದ ರಾತ್ರಿ 10 ಗಂಟೆ ಬಿಟ್ಟಾವ ಟಾಯ್ಲೆಟ್ಗೆ ಹೋಗಕ್ ಹೆಂಗ ಆಕತ್ತ? ಇಲ್ಲ ಅವ್ರು ಬಿಡೋ ಮಟ್ಟ ತೆಮ್ಕೊಂಡು ಹೋಗಕತ್ತ ಮಕ್ಕಳಿಗೆ. ಮಕ್ಕಳು ಎಲ್ಲಿ ಟಾಯ್ಲೆಟ್ ಹೋಗ್ಬೇಕಂದ್ರಿ, ಹರಿಯದ ಮಕ್ಳು ಅಡ್ಡಾಡ್ಬೇಕಂದ್ರಿ, ಯಾರ್ ಸೀದಾ ಇರ್ತಾರ, ಯಾರ್ ಕೊಟ್ಟಿರ್ತಾರ ಯಾರಿಗ್ ಗೊತ್ತಿರ್ತೈತಿ. ಆಗ ಹೆಣ್ಮಕ್ಳಿಗೆ ಏನ್ ಕೇಂದ್ರ ಆದ್ರೆ ಯಾರು ಜವಾಬ್ದಾರಿ ಆಗ್ತಾರ? ಅಲ್ಲಿ ಬಂದ್ ಆಗ ಮಾಡ್ರಿ. ಹಚ್ಬಿಡ್ರಿ ನೀವು ಹಚ್ಚಿರ ಅದೇ ಸರ್ಕೊಂಬಿಡ್ರಿ ಬರಗ್ನ ಈಗೇನೈತೆ ಅಂದ್ರೆ ಸಿದ್ದಕಪ್ಪ ಗ್ರಾಮದಲ್ಲಿ ಈಗಾಗ್ತಿರೋ ಮದ್ಯ ಮಾರಾಟ ಹಾಗೂ ಅದ್ರ ಜೊತೆಯಲ್ಲಿ ಡಾಬಾ ಚಾಲುವಾಗೈತಿ. ಡಾಬಾದ ಜೊತೆಯಲ್ಲಿ ಏನಾಗುತ್ತೆ, ಮದ್ಯ ಸರಾಯಿನ ಮಾರಾಕತ್ತಾರ. ಆಮೇಲೆ ಸಿದ್ದಕಪ್ಪ ಗ್ರಾಮದ ಮಹಿಳೆಯರಿಗೆ ಈ ಕಿರುಕುಳ ಜಾಸ್ತಿ ಆಗೈತಿ, ಒತ್ತಡನೂ ಹೆಚ್ಚಾಗೈತಿ. ಆಮೇಲೆ ಏನಾಗ್ಯಾವ ಅಂತಂದ್ರ ಆ ಮಹಿಳೆಯರಿಗೆ ಈ ಕುಡಿಯೋದು ಮದ್ಯಪಾನ ಏನೈತಿ ಮುಖ್ಯ ಕ್ರಮ ಮಾಡ್ಬೇಕು, ಪೂರ್ಣ ಬಂದ್ ಮಾಡ್ಬೇಕು, ನಿಷೇಧ ಮಾಡ್ಬೇಕು. ಈಗ ಆಲ್ರೆಡಿ ಎರೆಂಚಾಳು, ಬಿನ್ನಾಳು, ಚಿಕ್ಕನ್ ಕೊಪ್ಪ ಎಲ್ಲ ಸುತ್ತಲಳ್ಳಿ ಬಂದ್ ಆದ ಕಾರಣ ಈಗ ಎಲ್ಲರೂ ಈಗ ಕುಡುಕ್ರು ಏನಾಗತ್ತ ಸಿದ್ನೆಕೊಪ್ಪ ಹೋಗಿ ಕುಡಿಯೋದು ಹೆಚ್ಚಾಗೈತಿ. ಅವ್ರ ಮಹಿಳೆಯರಿಗೆ ಕಿರಿಕಿರಿ ಆಗೈತಿ. ಆಮೇಲೆ ಅದೊಂದು ಗ್ರಾಮನ ಸರ್ಕಾರ ಏನೈತಿ, ನಾವು ಏನತ್ತ ತಿಮ್ಮಾಪುರ ಏನು ಅಬಕಾರಿ ಸಚಿವರಿಗೆ ನಾವು ಮನವಿ ಮಾಡಿವಿ. ಏನೋ ಕುಕ್ನೂರ್ ತಹಸೀಲ್ದಾರ್ ಮೂಲಕನ ಈ ಮನವಿ ಬರ್ದಿವಿ. ಆ ಮನವಿ ಪತ್ರ ಪ್ರಕಾರ ಅಬಕಾರಿ ಇಲಾಖೆ ಏನು ಜಿಲ್ಲಾಡಳಿತ ಬಂತು, ತಹಸೀಲ್ದಾರ್ ಇಲಾಖೆ ಬಂತು, ಸೂಕ್ತ ಕ್ರಮ ಕೈಗೊಂಡು ಶೀಘ್ರದಲ್ಲಿ ಬಂದ್ ಮಾಡೋಂಥ ವ್ಯವಸ್ಥಾನ ನಮ್ಮ ತಹಸೀಲ್ದಾರ್ ಸಾಹೇಬ್ರು ಎಲ್ಲ ಅಧಿಕಾರಿಗಳು ಮಾಡ್ಬೇಕು. ಯಾಕಂತಂದ್ರ ಇನ್ನು ಮದ್ಯ ಮಾರಾಟ ಮಾಡೋರಿಗೆ
ಒಟ್ಟು 1,00,000 ದಂಡ. ಆಮೇಲೆ ಅದ್ರ ಹಿಡಿದು ಕೊಟ್ಟಾರಿಗೆ ಸಚಿವಾಗಿ ಅದಕ್ಕೆ 5,000 ರೂಪಾಯಿ ಬಹುಮಾನ. ಅದೇನೈತಿ ಅದನ್ನ ಮಾಡೋಂಥ ವ್ಯವಸ್ಥೆನ ಗ್ರಾಮಸ್ಥರನ್ನು ಅದನ್ನ ಹೇಳಿದಾರ. ಆ ಪ್ರಕಾರ ಅದನ್ನ ತಹಸೀಲ್ದಾರ್ ಆಯ್ತು ಯಾರಾಯ್ತು ಮುಕ್ತ ಒಟ್ಟು ಸರಾಯಿ ಮುಕ್ತ ಗ್ರಾಮವನ್ನಾಗಿ ಮಾಡಿ ಮಹಿಳೆಯರನ್ನ ಉಳಿಸ್ಬೇಕು. ಯಾಕಂದ್ರ ಈಗ ಅವ್ರ ಏನ್ ಮಾಡ್ತಾರೆ, ತಾಳಿಸಕ್ಕೆ ಮಾರಿ ಅವ್ರ ತಾಯಿ ಇಲ್ಲದಕ್ಕ ಅಷ್ಟು ಕೊಂಬಕ್ಕ ಕಟ್ಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಬಂದ್ ಮಾಡ್ಬೇಕು. ನಮ್ಮ ತಹಸೀಲ್ದಾರ್ ಸಾಹೇಬ್ರು ಏನ್ ಗ್ರೇಡ್ 2 ತಹಸೀಲ್ದಾರ್ ಏನದಾರ ಅವ್ರು ನಮ್ದು ಈ ಮಾಧ್ಯಮ ಮೂಲಕ ಏನ್ ಹೇಳ್ತಾರ ನಮ್ಮ ಮನೆಯವ್ರಿಗೆ ಸ್ವೀಕಾರ ಮಾಡ್ಕೊಂಡು ಹೇಳ್ಬೇಕು. ಮತ್ತೆ ಈ ಮಕ್ಕಳು ಹೊರಗಡೆ ಹೋಗ್ಬೇಕಾರೆ ಅಲ್ಲೇ ಟಾಯ್ಲೆಟ್ ಹೋಗ್ಬೇಕು. ಆ ಕುಡ್ಕುಡ್ ದಾರಿ ನಿಂದಿರ್ತಾವ ಮಕ್ಕಳು ಎಲ್ಲಿ ಟಾಯ್ಲೆಟ್ ಹೋಗ್ಬೇಕು. ದಾರಿ ನಿಂತಿರ್ತಾವ ಎಷ್ಟೋ ಹೊತ್ತು ಬರ್ತಾರ ಗೊತ್ತಾಗಲ್ಲ. 7 ಗಂಟೆಲಿಂದ ರಾತ್ರಿ 10 ಗಂಟೆ ಬಿಟ್ಟ ಟಾಯ್ಲೆಟ್ಗೆ ಹೋಗಕ್ ಹೆಂಗ್ ಆಗ್ತದೆ? ಇಲ್ಲ ಅವ್ರು ಬಿಡೋ ಮಟ್ಟ ತೆಮ್ಗೆ ತುಂಬ ಹೋಗಕ್ಕಂತ ಮಕ್ಕಳಿಗೆ. ಮಕ್ಕಳಿಗೆ ಹುಡ್ತರದಿಂದ ಮಕ್ಕಳು ಎಲ್ಲಿ ಟಾಯ್ಲೆಟ್ ಹೋಗ್ಬೇಕಂದ್ರಿ ಹರಿಯದ ಮಕ್ಳು ಅಡ್ಡಾಡ್ಬೇಕಂದ್ರಿ ಯಾರು ಸೀದಾ ಇರ್ತಾರ, ಯಾರು ಕೊಟ್ಟಿರ್ತಾರ, ಯಾರಿಗ್ ಗೊತ್ತಿರ್ತೈತಿ. ಆಗ ಹೆಣ್ಮಕ್ಳಿಗೆ ಏನ್ ಕೇಂದ್ರ ಆದ್ರೆ ಯಾರು ಜವಾಬ್ದಾರಿ ಆಗ್ತಾರ? ಅಲ್ಲಿಂದ ಬಂದ